ಒಂದು ಕಳಕಳಿಯ ಒಂದು ಮನವಿ ಮೇರೆಗೆ ಅತ್ಯಂತ ಇಂಥ ಒಂದು ನೆರೆ ಸಂದರ್ಭ ಬಿಡುವಿಲ್ಲದ ಕಾರ್ಯಕ್ರಮಗಳು ಅದರ ಮಧ್ಯೆಯೂ ಕೂಡ ನಮ್ಮ ಈ ಸ್ಥಳಕ್ಕೆ ಬಂದು ಈ ಸಮಸ್ಯೆ ಆಲಿಸ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಎಲ್ಲ ರೈತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಸ್ವಾಗತ ಸುಸ್ವಾಗತ. ಅದೇ ರೀತಿ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ತಹಸೀಲ್ದಾರ್ಗಳಿಗೂ ಮತ್ತು ರೈತ ಮುಖಂಡರಿಗೂ ಸ್ವಾಗತವನ್ನು ಕೊಡ್ತಾ ಈಗ ನಮಗೆ ನಮ್ಗಿಂತ ಅವ್ರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ಅಂಕರು. ಆದರೂ ಸ್ವಲ್ಪ ತಾಳ್ಮೆಯಿಂದ ಅವ್ರು ಏನು ಪ್ರಶ್ನೆ ಇರುತ್ತೆ ಉತ್ತರ ಮಾಡಬೇಕು. ಈಗ ಅವ್ರು ಫಸ್ಟ್ ಟೈಮ್ ಬಂದಾಗೂ ಒಂದು ಅರ್ಧ ತಾಸು ಮಾತಾಡಿದೆ, ನಿನ್ನೆ ಅಂಕರು ಒಂದು ತಾಸು ಮಾತಾಡಿರ್ಬೇಕು. ಮತ್ತೆ ಇವತ್ತು ಬೇರೆ ಬೇರೆ ಮೀಟಿಂಗ್ ಇದ್ರು ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೇನೆ. ಸ್ವಲ್ಪ ಆದ್ಯತೆ ಮೇಲೆ ನೀವು ಸೌಜನ್ಯತೆ ಮಾತನಾಡ್ಬೇಕು. ಪೊಲಿಟಿಷಿಯನ್ ಅವ್ರಿಗೆ ಕಾಣ್ತದ್ರಿ ಬೇರೆ ದಾವಣಗೆರೆಗಾಗಲಿ ಅಥವಾ ಈ ಕಡೆ ಮಾಕ್ನೂರ್ನಾಗರಾಗಲಿ ಪಕ್ಕದಲ್ಲಿ ಎಲ್ಲಿ ಮನೆ ಕಟ್ಟಿ ಇರೋತಾರಲ್ಲ ಅವರು ಬೇರೆ ಬೇರೆ ಇರೋದಾದ್ರೆ ನಾವು ಬೇರೆ ಕಡೆ ಇರ್ತೀವಿ. ನಮಗೇನು ವೈಯಕ್ತಿಕ ಇಲ್ಲ, ಏನು ಅಂತಂದರೆ ಸಾರ್ವಜನಿಕ ದಾವಣಗೆರೆ ಸಿಟಿ ಇದು ಆಗಬೇಕು, ನಮ್ಮ ಜಿಲ್ಲೆ ಅವ್ರ ಜಿಲ್ಲೆ ಅನ್ನೋ ಪ್ರಶ್ನೆಗೆ ಹೋಗಿದೆ. ಈ ಜಗತ್ತೇ ಒಂದು ಕುಟುಂಬ ಇದ್ದಂಗೆ ಈಗ ಅಲ್ವಾ. ಈಗ ಆಲ್ಮಟ್ಟಿಯಲ್ಲಿ ನೀರು ನಿಲ್ಲಿಸೋದಕ್ಕೆ ಈಗ ಕಲಬುರಗಿ, ಯಾದಗಿರಿ, ರಾಯಚೂರು ಅಲ್ಲೆಲ್ಲ ನೀರಾವರಿ ಆಗ್ತದೆ. ಅವರು ಹಂಗಿಲ್ಲ, ಆಲ್ಮಟ್ಟಿ ಬೇರೆ ಬಿಜಾಪುರದಾಗ ಡ್ಯಾಮ್ ಇದೆ, ಬಾಗಲಕೋಟೆ ಬಿಜಾಪುರ ಅಷ್ಟೇ ನಿಲ್ಬೇಕು, ಬೇರೆ ಕಡೆ ಯೂಸ್ ಮಾಡ್ಬೋದ್ರೆ ಕಷ್ಟ ಆಗ್ತದೆ. ನಾವು ನೀರನ್ನು ಎಲ್ಲೆಲ್ಲೋ ತರ್ತೇವೆ, ಎಲ್ಲೆಲ್ಲೋ ಕುಡಿತೇವೆ. ರಸ್ತೆನೂ ಹಂಗೆ, ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನಿಮ್ಮ ಅವ್ರ ಹೈವೇ ಮೇಲೆ ಹಾಸಿ ಹೋಗ್ಬೇಕು. ನಾವು 3 ಜನ ಅಷ್ಟೇ ಯೂಸ್ ಮಾಡ್ಬೇಕು. ನಾಳೆ ದಾವಣಗೆರೆ ನೀವು ಯಾರು ಹೈವೇ ಹಾಸ್ಬಿಟ್ರೆ ನಮ್ಗೆ ಕಷ್ಟ ಆಗ್ತೈತಿ. ಈಗೆಲ್ಲ ಮಾಡಬೇಡ್ರಿ. ನಾವೆಲ್ಲರೂ ಒಂದೇ ರೀತಿ ಇರಬೇಕಾಗ್ತದೆ, ನಮ್ಮ ಹತ್ರ ಇರಬೇಕಾಗ್ತದೆ. ಯಾರೂ ಇದನ್ನು ವಿಶೇಷವಾಗಿ ರೈತರಿಗೆ ಅನ್ಯಾಯ ಮಾಡಿ, ಯಾಕಂದ್ರೆ ನಾವು ಅಷ್ಟು ಸೆನ್ಸಿಟಿವ್ ಇದ್ದೇವೆ. ಯಾಕಂದ್ರೆ ನಾವು ದೊಡ್ಡವ್ರಿಗೆ ಕೆಲಸ ಮಾಡ್ಲಿಕ್ಕೂ ಅಟ್ಲೀಸ್ಟ್ ಬಡವರಿಗೆ ಬಗ್ಗರಿಗೆ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಇರ್ತದೆ. ಕೆಲವೊಬ್ಬರಿಗೆ ಇರೋದಲ್ಲ ಸರ್, ಅಷ್ಟು ಮಾಡೇ ಭಾಳ ಇದು ಇರ್ತಾರೆ, ಒಬ್ರು ಇದಿರ್ತಾರೆ, ನೇಚರ್ ಇರ್ತದೆ. ನಮ್ಮಲ್ಲಿ ಒಬ್ಬೊಬ್ಬರಿಗೆ ಸ್ವಲ್ಪ BP, ಶುಗರ್ ಇರ್ತಾವೆ. ನೀವು ಎಲ್ಲ ಅವ್ರಿಗೆ ರಾಸ್ ಪ್ರೀತಿಯಿಂದ ಮಾತನಾಡಿ ಅವ್ರು ಕೇಳಿದ ಮಾಹಿತಿ ಕೊಡಿ. ನಾವು ಅವ್ರ ಜೊತೆಗೆ ಯುದ್ಧ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರಿಷ್ಟು ಸಹಕಾರ ಮಾಡದೇ ಇದ್ರೆ ಇಷ್ಟು ಯೋಜನೆ ಬೇಗ ಮಾಡಕ್ ಕಷ್ಟ ಆಗ್ತಿರ್ಲಿಲ್ಲ. ನಮಗೂ ಅವ್ರು ಸಹಕಾರ ಮಾಡಿದ್ರೆ ಇಷ್ಟು ಒಳ್ಳೆ ಯೋಜನೆ ಆಗಿದೆ. ಮತ್ತು ಇದರಿಂದ ನೀರು ನಿಲ್ಲೋದ್ರೆ ನಿಮಗೂ ಗೊತ್ತದೆ, ನಿಮ್ಮೆಲ್ಲ ಬೋರ್ವೆಲ್ ರೀಚಾರ್ಜ್ ಆಗ್ತವೆ. ಮತ್ತು ಆಮೇಲೆ ನಮ್ಮವ್ರಿಗೆ ಮತ್ತೆ ಪೈಪ್ಲೈನ್ ಮಾಡೇ ಬಿಡ್ತೀರಿ. ನಾ ಇವನ್ ಪ್ಲಾಂಟೇಶನ್ಸ್ ಕೂಡ ಜಾಸ್ತಿ ಕಾಣ್ತದಲ್ಲ. ಒಟ್ಟದಲ್ಲಿ 36 ಗುಂಟೆ ಜಾಸ್ತಿ ಬರ್ತಾ ಇದೆ ನಮಗೆ, ನಮ್ಮ KDTಗೂ ಮತ್ತು ಪಹಣಿಗೂ. ನೀವು ಬಂದು ಇವ್ರವ್ರದ್ದು ಕಡಿಮೆ ಮಾಡಿರಿ ಇದಂತಂದು ಬಿಟ್ಟರೆ ಇವತ್ತು ಆರ್ಡರ್ ಆಗ್ತದೆ, ಬೇಕಾದ್ರೆ ನಾಳೆನೇ ಖರೀದಿ ಮಾಡೋಣ, ಕೂಡದಲ್ಲಿ ನಿಮಗೆ ಪರಿಹಾರ ಕೊಟ್ಟೇ ಬಿಡ್ತೇವೆ ನಾವು. ಅದು ಕಡಿಮೆ ಮಾಡ್ಬೇಕಲ್ಲ, ಅದ್ರ ಸಲುವಾಗಿ ಟೈಮ್ದಾಗಿತ್ತು. ಒಬ್ಬರ ಹಿಸ್ಸಾಗಳು ಭಾಳ ಆಗಿದ್ದು. ಪಾರ್ಟಿ ಸರ್ ಸರ್ವೆ ನಂಬರ್ ಸರಿನಾ ಇಲ್ಲ ಸರ್? ಅದು ಅಲ್ಲ, ಅದೇ ಆ ಸಮಸ್ಯೆ ಅದ್ರಲ್ಲಿ ಪಕ್ಕ ಇರ್ತದೆ. ಅದ್ರ ಪ್ರಕಾರ ಪಾಣಿ ಇರಬೇಕು. ಪಾಣಿಗಳು ಏನೋ ನಮ್ಮ ಹಿಂದಿನ ತಲಾಟಿಗಳು ಬಂದ್ಬಿಟ್ಟಿದ್ದಾರೆ, ಒಂದು ಎಕ್ಸ್ಟ್ರಾ 36 ಗುಂಟೆ. ಅನಾವಶ್ಯಕವಾಗಿ ಯಾವುದೇ ರೀತಿ ಗಾಬರಿ ಆಗುವಂಥದ್ದಿಲ್ಲ. ಸರ್ಕಾರ ಈ ಯೋಜನೆ ಇರಲಿ ಇರದೇ ಇರಲಿ ಪ್ರತಿಯೊಂದಕ್ಕೂ ಜವಾಬ್ದಾರಿ ನಾವು ಇರ್ತೇವೆ. ಇಲ್ಲಾಂದ್ರೆ ಇಷ್ಟು ಮಳೆ ಆಗ್ತದೆ, ಇಷ್ಟು ಪ್ರವಾಹ ಬರ್ತಾ ಇದೆ, ನಮ್ಮವರೆಲ್ಲರೂ ರಾತ್ರಿ ಎಲ್ಲ ಹಳ್ಳಿಗಳಲ್ಲಿ ಇಟ್ಕೊಂಡು, ವಿಶೇಷವಾಗಿ ಕೇರಳದಲ್ಲಿ ಘಟನೆ ಆದ ನಂತರ ಇನ್ನೂ ನಾವು ಸಾಮಾನ್ಯವಾಗಿ ಮುಂಚೆಲ್ಲ ಏನು ಮಾಡ್ತೀವಿ, ನೀರು ಬಂದ ನಂತರ ನಾವು ಕಾಳಜಿ ಕೇಂದ್ರ ಓಪನ್ ಮಾಡ್ತಾ ಇದ್ವಿ. ನಾವು ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ, ಇನ್ನೂ ನೀರು ನಾಡ್ದು ಬರುತ್ತಂದ್ರೆ ಇವತ್ತೇ ನೀವು ಕಾಳಜಿ ಕೇಂದ್ರ ಓಪನ್ ಮಾಡಬೇಕು. ಯಾವ್ಯಾವ ಮನೆಗಳು ಬರ್ತವೆ ಅವನ್ನ ಅಡ್ವಾನ್ಸಾಗೆ ಶಿಫ್ಟ್ ಮಾಡಿ ಅಂತ ಹೇಳ್ಬಿಟ್ಟಿದ್ದೇವೆ. ಬಟ್ ನೀವು ಹೆಂಗಂದ್ರೆ ನಿಮಗೆ ಅದು ಧೈರ್ಯ, ಉತ್ತರ ಕರ್ನಾಟಕದ ಬಂದ ಧೈರ್ಯ, ಮನೆ ಹೋಗಿ ಹೋಗೋವರೆಗೂ ನೀವು ಶಿಫ್ಟ್ ಆಗೋದಿಲ್ಲ. ಆದ್ರೆ ನಾವು ಹೆಂಗಂದ್ರೆ ಇನ್ನೂ 2 ದಿವಸ ಮುಂಚೆನೆ ನಾವು ಶಿಫ್ಟ್ ಮಾಡಿದೇವೆ. ಯಾಕಂದ್ರೆ ನಮ್ದು ಯಾವುದೇ ಕಾರಣಕ್ಕೂ ಒಂದು ಅಹಿತಕರ ಘಟನೆ ಆಗಬಾರ್ದು, ಯಾರ್ದು ಜೀವ ಹೋಗಬಾರ್ದು ಅಂತ ಅಷ್ಟು ಕಾಳಜಿ ನಾವು ವಹಿಸ್ತೇವೆ. ಅದನ್ನೇನು ಇನ್ನೊಂದು ಉದಾಹರಣೆ ಹೇಳ್ತೇನೆ. ನಾನು ಅವಾಗಲೂ ಈಗ ಬರ್ಬೇಕಾದ್ರೆ ಹೇಳ್ತಾ ಇದ್ದೆ, ಜನ ಸರ್ಕಾರ ಬೈತಿರ್ಬೋದು, ನಾವು ಹೇಳೋದಾದ್ರೆ ನಾನು ಬಾಗಲಕೋಟೆಲಿ EDC ಇದ್ದೆ. ಒಬ್ಬ ಬಾಲಕ ಯಾರು ತಂದೆ ಮಾಡಿದ ನೆಗ್ಲಿಜೆನ್ಸು, ಏನು ಬೋರ್ವೆಲ್ ಹಾಕಿ ಅದನ್ನ ಸರಿಯಾಗಿ ಮುಚ್ಚಬೇಕಿತ್ತು, ಕ್ಯಾಪ್ ಕೀಪ್ ಹಾಕಿ ಮಾಡಿದಕ್ಕೆ ಮಗ ಹೋಗಿ ಅದು ಬಿಟ್ಬಿಟ್ಟ. ನಾವು ನಿರಂತರವಾಗಿ 10 ದಿವಸ ಆಪರೇಷನ್ ಮಾಡಿದ್ವಿ. ಎಷ್ಟು ಮಾಡಿದ್ವಿ, ಮೃತದೇಹ ಸಿಗೋವರೆಗೂ ಮಾಡಿದ್ವಿ. ಅವರು ತಂದೆಯವರು ಬ್ಯಾಟ್ರಿ ಸಾಕು, ಹೊಲ ಎಲ್ಲ ಹಾಳೆಗೆ ಹೋಗ್ತದೆ, ಊರವರೆಲ್ಲ ಕರಾವು ಮಾಡಿದ್ರು, ಪಂಚಾಯತಿಯವ್ರು ಕರಾವು ಮಾಡಿದ್ರು, ನೀವು ನಿಲ್ಲಿಸಿ ಅಂತ. ಬಟ್ ನಮಗೇನಂದ್ರೆ ಬಾಡಿಯಲ್ಲಿ ಸಿಗಬೇಕು, ಇಲ್ಲ ಅವ್ರು ಜೀವಂತವಾಗಿ ಬರಬೇಕು. ಹಿಂಗೆ ನಿರಂತರವಾಗಿ 10 ದಿವಸ ನಾವು ಆ ಕಾರ್ಯಾಚರಣೆ ಮಾಡಿದ್ವಿ. ಅಂದರೆ ಸರ್ಕಾರ ಇದು ಕೇವಲ ಆಜ್ಞೆ ಮಾಡುವಂಥದ್ದಲ್ಲ, ಎಲ್ಲಿ ಮುನ್ನೆಚ್ಚರಿಕೆ ವಹಿಸ್ತು ಅಲ್ಲೇ ನಾವು ಮುನ್ನೆಚ್ಚರಿಕೆ ವಹಿಸ್ತೇವೆ. ಈಗ ಹೇಳಿದ ಹಾಗೆ ಕೇರಳ ಘಟನೆ ಆದ ನಂತರ ಪ್ರತಿ ಹಂತದಲ್ಲಿ ಎವ್ರಿಡೇ ನಮಗೆ ಫೋನ್ ಮಾಡ್ತಾರೆ, ಬೆಳಗ್ಗೆ ಸಾಯಂಕಾಲ ಏನಿದೆ ಸ್ಥಿತಿ, ಯಾವುದೇ ಕಾರಣಕ್ಕೂ ಏನೂ ಆಗಬಾರ್ದು. ಸೊ ಹಾಗೆ ಹೇಳೋದು ಟೆಕ್ನಿಕಲ್ ಏನಿರ್ತದೆ
ಅದನ್ನೆಲ್ಲನೂ ತಾಂತ್ರಿಕ ಏನಿರ್ತದೆ ಎಲ್ಲನೂ ಪರಿಗಣನೆ ತಗೊಂಡು ಮಾಡಿರ್ತಾರೆ. ಪ್ರತಿಯೊಂದು ಹಂತದಲ್ಲಿ ಯಾವುದನ್ನು ನಮ್ಮ ಸ್ಥಳೀಯ ಇಂಜಿನಿಯರ್ಸ್ ಮಾಡೋಂಥ ಕೆಲಸನಲ್ಲ. ಅಂದ್ರೆ ಅವ್ರಿಗೂ 19 ದಿಢೀರಂತೆ ದಾವಣಗೆರೆಯ ಸಂಬಂಧಪಟ್ಟಂಥ ರಾಜಕಾರಣಿಗಳು ಅದಕ್ಕೆ ಸಂಬಂಧಪಟ್ಟಂಥ ಯೋಜನೆ ಅಧಿಕಾರಿಗಳು ಬಂದು ಯಾವುದು ಪೂಜೆನ ಮಾಡಲಿಲ್ಲ, ಏನಲ್ಲ, ಇಲ್ಲಿ ಯಾವುದು ಪಂಚಾಯತ್ಗೆ ತಿಳಿಸಲಿಲ್ಲ, ದಿಢೀರಂತ ಕೆಲಸ ಚಾಲೂ ಮಾಡಿದರು. ಒಂದೇ ಸರಿಗೆ ಗುಂಡಿ ಹೊಡಿಯಕತ್ತಿದ್ರು. ಯಾಕೆ ಏನಂತ ಕೇಳಿದಾಗ ಇದು ಇಲ್ಲಿ ಕುಡಿಯೋ ನೀರಿಗೆ ಯೋಜನೆ ಆಗೈತಿ ಅಂತಂದ್ರು. ಕುಡಿಯೋ ನೀರಿಗೆ ಯೋಜನೆ ಆದರೆ ಗ್ರಾಮ ಪಂಚಾಯತ್ಗೆ ತಿಳಿಸ್ಬೇಕಲ್ರಿ. ಪಾರ್ಲಿಮೆಂಟ್ ಈ ದೇಶಕ್ಕೆ, ಗ್ರಾಮ ಪಂಚಾಯತಿ ಇಲ್ಲಿಗೆ. ಪಾರ್ಲಿಮೆಂಟ್ ಈ ದೇಶಕ್ಕೆ, ಗ್ರಾಮ ಪಂಚಾಯತಿ ಇಲ್ಲಿಗೆ. ಗ್ರಾಮ ಪಂಚಾಯತ್ಗೆ ತಿಳಿಸಿಲ್ಲ, ಊರಾಳರಿಗೆ ತಿಳಿಸಿಲ್ಲ. ದಿಢೀರಂತ ಕೆಲಸ ಮಾಡಿದ್ರು. ಅಲ್ಲಿ ಸಂಬಂಧಪಟ್ಟಂಥ ರಾಜಕಾರಣಿಗಳು ಬಂದು ನಾವು ದಿಢೀರಂತ ಏನು ಯೋಜನೆ ಏನು ಅಂತ ಕೇಳಿದಾಗ ನಾವು ಉದ್ಘಾಟನೆ ಮಾಡೋಕೆ ಅವತ್ತು ಹೇಳಿಲ್ಲ. ಇವತ್ತು ಹೇಳ್ಬೋದು ಅವತ್ತು ತರ್ಬೋದಿತ್ತಲ್ಲ ಅಂತ ಅವತ್ತು ತರಬೇವಿ, ಇಂದು ತರಬೇವಿ. ನಮಗೆ ಈ ಯೋಜನೆಗಳನ್ನ ತರಬೇಕಂತ ಏನಿಲ್ಲ. ಯಾಕಂದ್ರೆ ನಮಗೆ ಬೇರೆ ಕಡೆಯಿಂದ ನೀರು ಬಂದತಿ, ಬೇರೆ ಕಡೆಯಿಂದ ಕರೆಂಟ್ ಬಂದತಿ. ಆದರೆ ಈ ಯೋಜನೆ ಫಸ್ಟೇನೆ ಇಲ್ಲದಕ್ಕೆ ನಾವು ಇಲ್ಲಿ ಮಟನ ಹೋರಾಟ ಮಾಡ್ಕೊಂತ ಬರ್ತೇವೆ. ಈ ಯೋಜನೆಗಳನ್ನ ತರಬೇಕಂತ ಏನಿಲ್ಲ. ಯಾಕಂದ್ರೆ ನಮಗೆ ಬೇರೆ ಕಡೆಯಿಂದ ನೀರು ಬಂದತಿ, ಬೇರೆ ಕಡೆಯಿಂದ ಕರೆಂಟ್ ಬಂದತಿ. ಆದರೆ ಈ ಯೋಜನೆ ಫಸ್ಟೇನೆ ಇಲ್ಲದಕ್ಕೆ ನಾವು ಇಲ್ಲಿ ಮಟನ ಹೋರಾಟ ಮಾಡ್ಕೊಂತ ಬರ್ತೇವೆ. ಯೋಜನೆ ಇಲ್ಲಿವರೆಗೆ ಅದು ಕ್ಲಿಯರಿಟಿ ಇಲ್ಲ. ಇವ್ರು ಈಗ ಹೇಳ್ತಿದಾರ ಡ್ಯಾಮ್ ತುಂಬ ಏನು ಇಲ್ಲಿ ಮಟನ ನಾವು ಯಾವಾರು ಅಪೇಕ್ಷೆ ಮಾಡಿದ್ದಿಲ್ಲ. ಏನು ಅದಕ್ಕೆ ಗೇಟ್ ಕುಂದ್ರಿಸಿದ್ರಲ್ಲ, ಆ ಗೇಟ್ ಕುಂದ್ರಿಸಿ ಮೇಲೆ ನಮಗೆ ಎದಿ ಡವ ಅನ್ನಕೈತಿ. ಏನು ಇವ್ರು ಹೇಳಿದ್ರು ನಮಗೆ ಇಡೀ ಸ್ಮಾರ್ಟ್ ಸೀಟರ್ ಸುಳ್ಳಿನ ಮಾರಿಯನ್ನು ಹೇಳಿ ಹೋಗ್ಬಿಟ್ಟಿದ್ರು. ಏನು ಹೇಳಿದ್ರು, ನಿಮಗೆ ಯಾವ ಆತಂಕ ಬೇಡ, ಇಲ್ಲಿ ಇನ್ನೊಂದು ಕಡೆ ಬ್ಯಾರೇಜ್ ಐತಿ, 3 ರಿಂದ 4 ಬಸ್ ಮಾಡ್ತೇವೆ, ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತೇವೆ, ಆಮೇಲೆ ನೀವು ಒಪ್ಪಿಗೆ ಕೊಡ್ರಿ ಅಂದಿದ್ವಿ. ಹೌದಲ್ರಿ? ನಾಳೆ ಬಸ್ ಬರ್ತೇವೆ ಅಂದ್ರು. ಯಾವಾಗ 2019ರಾಗ. ಈಗ 24ಕ್ಕೂ ಬಸ್ ಬಂದಿಲ್ಲ. ಅಂದ್ರ ಆ ಯೋಜನೆ ತೋರ್ಸಕ್ಕ ಹೇಳಲೇ ಇಲ್ಲ, ತೋರಿಸ್ಲಿಲ್ಲ. ನಮಗೆ ಅವತ್ತಿನಿಂದ ಸುಳ್ಳು ಚಾಲುವಾಗಿತ್ತು, ಇವತ್ತಿಗೆ ಸುಳ್ಳು ಚಾಲುವಾಗೈತದು. ಆಮೇಲೆ ಇವ್ರೇನ್ ಹೇಳ್ತಾರೆ, ಯಾವುದು ಭೂಮಿ ಮುಣಗೋದಿಲ್ಲ ಅಂತ ಹೇಳ್ತಿದಾರೆ. ನಮ್ಮ ಕಂದಾಯ ಇಲಾಖೆ ಭೂಮಿ ಏನು ಹೊಲಗಳು ಮುಳ್ತು ಅಂತ ಸರ್ವೆ ನಿಮ್ಮನ್ನು ಕರ್ತಾರೆ ಯಾವಾಗ? ಯಾರು ನಿಮ್ಮ ಒಳಗ ಸರ್ವೆ ಮಾಡಿದಾರೆ ಯಾರು? ನಮ್ಮ ಕಂದಾಯ ಭೂಮಿ ಮುಣಗೋದಿಲ್ಲ ಅಂತ ನೀವು ಹೇಳ್ತೀರಲ್ಲ, ಸರ್ವೆ ಮಾಡಿದಾರೆ ಯಾರು? ಇವತ್ತಿಗೆ ಸರ್ವೆ ಮಾಡಿದ್ದೇ ಗೊತ್ತಿಲ್ಲ, ಮುಂದೆ ಯಾವ ಹೊಲದಾಗ ಎಲ್ಲಿ ಗೂಟ ಹೋಗ್ತಾರ ಅನ್ನೋದು ಗೊತ್ತಿಲ್ಲ, ಇಷ್ಟು ನೀರು ಮುಳುಕತ್ತೆ ಅಂತಾನೆ ಹೇಳಿಲ್ಲ. ಆದ್ರೆ ನಮಗೆ ಫಸ್ಟನೇ ಗೊತ್ತಾಗೈತಿ, ಇವ್ರು ಏನು ಅವರಾಟಿಗೆ ಅವರ ಸರ್ವೆ ಮಾಡಿ ಕಲ್ಲು ಹೋಗಿದ ಮೇಲೆ ಇಲ್ಲಿ ಮಠ ನೀರು ಬರ್ತೈತಿ, ನಮ್ಮ ಹೊಲ ಇಲ್ಲಿ ಮಠ ಹೇಳಕ್ ಹೋದ್ರೆ 108 ಸ್ವಲ್ಪ ಸುಳ್ಳುಗಳು ನಮಗೆ ತಿಂತವು. ನಮಗೆ ಗೊತ್ತು ಯಾವ ಹಳ್ಳಿನ ಮುಣಗ್ಸಕ್ಕೆ ಯಾರು ಅಧಿಕಾರಿಗಳು ತಯಾರಿರೋದಲ್ಲ, ಯಾವ ಸರ್ಕಾರನ ಮುಣಗೋದಲ್ಲ ಅಂತ ಗೊತ್ತಿರ್ತೈತಿ. ನಿಮ್ಮ ಗೊಂದಲಮಯದಿಂದ ನಮಗೆ ಸಂಪೂರ್ಣ ನಮಗೆ ಅನುಮಾನ ಸ್ಪಷ್ಟವಾಗೈತೆ. ಈಗ ಇಲ್ಲೆಲ್ಲ ಸ್ಮಾರ್ಟ್ ಸಿಟಿ, ನೀವು ಇಲ್ಲಿದ್ದ ಸ್ಟೋರೇಜ್ ಮಾಡ್ತೀರಿ, ನೀರು ಹೋಗ್ತೀರಿ, ನಿಮ್ಮ ಜಿಲ್ಲೆ ಇಂಪ್ರೂವ್ಮೆಂಟ್ ಆಗ್ತೈತಿ. ಅದ್ರ ಮೇಲೆ ನೀವು ಕಂದಾಯ ಮಾಡ್ಕೊಂಡು ನೀವು ಇಂಪ್ರೂವ್ಮೆಂಟ್ ಆಗ್ತೀರಿ. ಇಲ್ಲಿ ಸುಮಾರು ಒಂದು 10 ಮಂದಿ ರೈತರು ಹೊಲ ಕಳ್ಕೊಂಡಾರೆ. ಹೊಲ ಕಳ್ಕೊಂಡ್ರಿಗೆ ಏನು ಭರವಸೆ ಕೊಟ್ಟಿರಿ? ಸ್ಮಾರ್ಟ್ ಸಿಟಿ ಒಳಗೆ ಯಾರಿಗಾರ ಖಾಲಿ ಉದ್ಯೋಗ ಇತ್ತು ಅಂತಂದ್ರೆ ಕಸ ಹೊಡ್ಯಾಕ, ಧೂಳ ಹೊಡ್ಯಾಕ ಯಾವ ತಗೊಂತ ಒಂದು ಪ್ರಶ್ನೆ ಇಲ್ಲ. ಆಮೇಲೆ ಇಲ್ಲಿ ನಮ್ಮ ಇದ್ದ ರೈತರಿಗೆ ಹೇಳ್ತವೆ, ಒಂದೇ ಒಂದ್ಸರಿ ಜಿಲ್ಲಾಧಿಕಾರಿಗಳು ಬಂದಾಗ ಇಲ್ಲ ಈ ಭೂಮಿನ ನೇರಕರಿಗೆ ಕೊಟ್ಬಿಟ್ರಿ ಅಂತಂದ್ರು. ನಮ್ಮ ಜಿಲ್ಲೆ ಅಧಿಕಾರಿಗಳು ಹೇಳ್ಯಾರಂದ್ರೆ ಎಲ್ಲ ಹೆಮ್ಮೆದಿಂದ ಯಾರು ನಾವು ಕೊಡೋದಿಲ್ಲ ಅನ್ಲಿಲ್ಲ, ಏನಲ್ಲ. ಅವ್ರೇನು ನಮ್ಮ ಗುಣಧರ್ಮ ನೋಡಿ ಅವ್ರು 21 ಲಕ್ಷಕ್ಕೆ ಟಿಕ್ ಹಾಕಿದ್ರು, ನಾವು ಮಾಡಿ ಬಂದ್ವಿ. ಯಾವ ಜಿಲ್ಲೆಗೆ ನೀರು ಬೇಕಾಗಿತ್ತ ಅವ್ರು 1.5 ವರ್ಷ ಭೂಮಿ ಕೊಡ್ಲಿಲ್ಲ. ಮತ್ತು ನಾವು ಹೇಳ್ಯಾರ, ಅವ್ರು ಹೇಳ್ಯಾರ. ಅವತ್ತು ನಮಗೆ ಗೊತ್ತಾಯ್ತು ಇದು ಮಾಕ್ನೂರಲ್ಲ ಮಾನವಂತ ಊರು ಅಂತ. ಅವತ್ತು ಗೊತ್ತಾಯ್ತು ನಮಗೆ ಏನು ನಮಗೆ ಉಪಯೋಗ ನೀರು ಅವ್ರು ತಗೋಣಕ್ಕೂ ನಾವು ಆಗ ಸರಿ ಮಾಡಿಕೊಟ್ವಿ. ಆ ಜಿಲ್ಲೆದವರು, ಆ ಜಿಲ್ಲೆಯ ರಾಜಕಾರಣಿಗಳು, ಆ ಜಿಲ್ಲೆಯ ಅಧಿಕಾರಿಗಳು ಅವ್ರಿಗೆ ಹೇಳಿ ಮಾಡಿಸ್ಲಿಲ್ಲ. 1.5 ವರ್ಷ ಭೂಮಿ ಕೊಡಲಿಲ್ಲ, 1.5 ವರ್ಷ ಇದು ಪ್ರಾಜೆಕ್ಟ್ ನಿಲ್ತು. ಇದು 2019 21ಕ್ಕೆ ಕೊಡ್ಬೇಕತ್ತು ಕ್ಲಿಯರಿಟಿ. ಇವತ್ತಿಗೆ ಕೊಡಕ್ಕೆ ಇರಲ್ಲ. ನಾವು ನಮ್ಮ 4 ವರ್ಷ ಆಯ್ತು ಈ ಆಟೋ ಇಂಡಿಕೇಟರ್ ಹೊಡ್ಕೊಂತ ಇದು ಮುಳುಗ್ತತ ಇಲ್ಲ ಮುಳುಗತ್ತಲ್ಲ ಅಂತ. ಈಗ ನೀವು ನಮ್ಮವ್ರ ಆಂಜನೇಯ ದೇವಸ್ಥಾನದಾಗ ನೀವು ಜನರು ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಇಲ್ಲ.
ಪೋಲ್ಟ್ರಿ ಅಂತ ತಿಳ್ಕೊಬೋದು ಹಂಗ. ಈಗ ಇಷ್ಟ ಮಟ್ಟ ಸ್ಮಾರ್ಟ್ ಸಿಟಿಯಲ್ಲಿ ಭಾಳ ನಮ್ಮ ಮನೆಯಲ್ಲಿ ಏನು ತೊಂದರೆ ಇಲ್ಲ. ನೀರು ಭಾಳ ಇದೆ. 19 ಇಲ್ಲಿ ಒಂದು ಪ್ರಾಜೆಕ್ಟ್ ದಾವಣಗೆರೆ ಸ್ಮಾರ್ಟ್ ಸಿಟಿದು ಕುಡಿಯೋ ನೀರಿಗೆ ಸ್ಟೋರೇಜ್ ಅಂತ ಮಾಡಿದ್ರಿ. ಅಲ್ಲಿಂದ ಇಲ್ಲಿ ಮಟನ ನಮಗೆ ಅಪಾಯ ಕಾಣ್ತದಲ್ಲ. ಮೊನ್ನೇನು ಒಂದು ಶಾಂಪಲಿಗೆ ಹಾಕಿದಂಥ ಗೇಟು ಓಪನ್ ಆಗಲಿ, ಅದಕ್ಕೆ ಮುಂದಿನ ಭಯದಿಂದ ಅಲ್ಲ ಏನು ಸಮಸ್ಯೆ ಆಗುತ್ತೆ ಅದರಿಂದ ಏನು ಲಾಕ್ ಬೀಳಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಅಷ್ಟು ಮುಣುಗಳು ಹಾಕತ್ತೆ ಅನ್ನೋ ಭಯದಿಂದ ನಾವು ನಮ್ಮ ಜಿಲ್ಲಾಧಿಕಾರಿಗಳನ್ನ ಕರೆದ್ವಿ. ಅವ್ರೊಂದು ಪ್ರಶ್ನೆ ಕೊಟ್ಟಾರ. ನಾವು ಅಧಿಕಾರಿಗಳು ನಂಬ್ತೇವೆ, ರಾಜಕಾರಣಿಗಳು ನಂಬಲ್ಲ. ಈಗಾದ್ರೂ ಮುಂದಾದ್ರೂ ನಾವು ಅಧಿಕಾರಿಗಳು ನಂಬ್ತೇವೆ. ಯಾಕಂದ್ರೆ ಎಲ್ಲ ಅಧಿಕಾರಿಗಳು ನಂಬ್ತದವೆ. ಈ ಅಧಿಕಾರಿಗಳು ಪ್ರಶ್ನೆ ಕೊಟ್ಟಾರ. ನಾನು ತಾನೇ ಅಷ್ಟರೊಳಗೆ ಅವ್ರು ಚೆಕ್ ಮಾಡ್ತಾರೆ. ಹಂಗೇನಾರ ಅಂತಂದ್ರೆ ನಾನು ಬದ್ಧವಾಗಿ ನಾವು ಇರ್ತಾನೆ ಅಂತ ಆಶ್ವಾಸನೆ ಕೊಟ್ಟಾರ. ಅವ್ರಿಗೆ ನಾವು ಗೌರವ ಕೊಟ್ಟು ಅದನ್ನ ಸ್ಪಂದಿಸಿದ್ವಿ. ಸಂವಿಧಾನ ಬರ್ದದ್ದು ಆದ್ರೂ ಇನ್ನೂ ಇಂಥ ಗುಂಡಾ ವ್ಯಕ್ತಿಗಳದವಲ್ಲ, ಇನ್ನೂ ಸಂವಿಧಾನದ ಒಳಗೆ ಅವ್ರಿಗೆ ಕ್ರಮ ತಗೋಬೇಕಂತ ನಾವು ಆಗ್ರಹ ಮಾಡ್ತದನ್ರಿ. ಮತ್ತು ಇಲ್ಲಿ ಪೊಲೀಸ್ ಬಂಧುಗಳು ಅದಕ್ಕೆ ಅವ್ರಿಗೆ ಕಳೆದ 15 ದಿವಸದಿಂದ ಏನು ಮಳೆ ಬೀಳ್ತಾ ಇದೆ. ಸೊ ಹೀಗಾಗಿ ಡ್ಯಾಮ್ಗಳಿಂದ ಹೆಚ್ಚಿನ ನೀರು ಬಂದಿರೋದ್ರಿಂದ ಇಲ್ಲಿ ಒಂದು ಪ್ರವಾಹ ಪರಿಸ್ಥಿತಿ ಆಗಿದೆ. ಜನರಿಗೆ ಏನು ಅಂತಂದರೆ ದಾವಣಗೆರೆ ನಗರಕ್ಕೆ ಸ್ಮಾರ್ಟ್ ಸಿಟಿ ಡೈಲಿ ಕುಡಿ ನೀರಿನ ಯೋಜನೆ 0.2 TMC ನೀರನ್ನು ಸ್ಟೋರ್ ಮಾಡುವಂಥದ್ದು ಮಾತೂರು ಮತ್ತು ರಾಜನಹಳ್ಳಿ ಗ್ರಾಮಗಳ ಮಧ್ಯೆ ಕಟ್ಟಿ ಆ ಒಂದು ಯೋಜನೆಯಿಂದ ಈ ರೀತಿ ತೊಂದರೆ ಆಗ್ತಾರೋ ಅಂತ ಅವ್ರಿಗೆ ಭಯ ಒಂದು ಇತ್ತು. ಆ ಹಿನ್ನೆಲೆ ಅವ್ರದ್ದು ಬೇಡಿಕೆ ಇತ್ತು, ನಾನು ಭೇಟಿ ಕೊಡಬೇಕು ಮತ್ತು ನೋಡಬೇಕು ಅಂತ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಭೇಟಿ ಕೊಟ್ಟಿದ್ದೇನೆ. ನಾವು ಮತ್ತು ನಮ್ಮ ಅಧಿಕಾರಿಗಳು ಸಹ ಮುಂಚೆ ಬಂದು ಹೋಗಿದ್ದರು. ಅವರು ಸಹ ಒಂದು ಸರ್ವೇನೂ ಸಹ ಮಾಡಿದ್ರು ಆ್ಯಕ್ಚುಲಿ. ಸೊ ನಮಗೆ ಗೊತ್ತಿದೆ, ಎಲ್ಲ ರೀತಿ ನಾವು ಪರಿಶೀಲನೆ ಮಾಡಿದ್ದೇನೆ. ಈ ಯೋಜನೆ ಏನಿದೆ 0.2 TMC ನೀರನ್ನು ಸ್ಟೋರ್ ಮಾಡುವಂಥದ್ದು. ಕೇವಲ 2 ಮೀಟರ್ ಎತ್ತರ ನೀರು ಸ್ಟೋರ್ ಮಾಡ್ತಾರೆ ಮತ್ತು ನದಿ ಪಾತ್ರದ ಗುಂಟನೆ 11 ಕಿಲೋಮೀಟರ್ ನೀರು ಸ್ಟೋರ್ ಮಾಡುವಂಥ ಯೋಜನೆ. ಅಂದರೆ ಯಾವುದೇ ಕಾರಣಕ್ಕೂ ಈ ಯೋಜನೆಯಿಂದ ರೈತರ ಜಮೀನುಗಳಿಗೆ ನೀರು ಹೋಗುವಂಥದ್ದು ಈ ಯೋಜನೆ ಅಡಿಯಲ್ಲಿ ಬರೋದಿಲ್ಲ. ಕೇವಲ 5 ಎಕರೆ ಜಾಗವನ್ನು ಬೇರೆ ಬೇರೆ ಕಾರಣಗಳಿಂದ ಅವರು ತೊಗೊಂಡಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಏನು ಪರಿಹಾರ ಕೊಡುವಂಥದ್ದಿದೆ ಅದನ್ನು ನಾವು ಮಾಡ್ತೇವೆ ಉಳಿದದ್ದು. ಆದರೆ ಏನು ಅವ್ರ ಭಯ ಇದೆ, ಡ್ಯಾಮ್ ಗೇಟ್ಗಳು ವರ್ಕ್ ಆಗದೇ ಇದ್ದರೆ ಏನೆಲ್ಲ ತೊಂದರೆ ಆಗ್ಬೋದು ಅಂತ. ಇದು ವಿಶೇಷವಾಗಿ ಎಲ್ಲ ಹಿರಿಯ ನಮ್ಮ ಮುಖ್ಯ ಅಭಿಯಂತರ ಮಟ್ಟದಲ್ಲಿ ತಾಂತ್ರಿಕವಾಗಿ ಪರಿಶೀಲನೆ ಮಾಡಿ ಅನುಮೋದನೆಗೊಂಡಂಥ ಯೋಜನೆ ಇದೆ ಇದು. ಆ ರೀತಿ ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನೋಡೋಣ, ನಾವು ಈ ವರ್ಷ ಅದು ಕೆಲಸ ಪೂರ್ತಿ ಆದ ನಂತರ ಯಾವ ರೀತಿ ಸಮಸ್ಯೆ ಆಗೋದು ಗೊತ್ತಾಗ್ತದೆ. ಆ ರೀತಿ ಈ ಯೋಜನೆಯಿಂದ ಏನಾದರೂ ರೈತರಿಗೆ ತೊಂದರೆ ಆಗುವಂಥದ್ದೇ ಕಂಡು ಬಂದರೆ ಮತ್ತು ಯಾವ ರೀತಿ ಪರಿಹಾರ ಕಂಡುಕೊಳ್ಳಬಹುದು ಅದ್ರ ಬಗ್ಗೆ ಮತ್ತೆ ನಾವು ಕೂತ್ಕೊಂಡು ಚರ್ಚೆ ಮಾಡಿ ರೈತರ ಜೊತೆಗೆ ನಾವು ಪರಿಹಾರನ ಕಂಡುಕೊಳ್ತೇವೆ. ಭಾಳ ಸಂತೋಷ ಏನಂದರೆ ರೈತರು ಎಷ್ಟೇ ಅವರು ಸಿಟ್ಟು ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಸಹ ಅವರಲ್ಲಿ ಭಾಳ ನಮ್ಮ ಬಗ್ಗೆ ಪ್ರೀತಿ ಇದೆ. ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ. ಅಷ್ಟೇ, ನಮ್ಮ ಕೆಲವೊಂದು ಅಧಿಕಾರಿಗಳು ಮೇ ಬಿ ಅವರು ಮಾತನಾಡಿರ್ತಾರೆ. ನಾನು ಅವಾಗಲೇ ಹೇಳಿದ ಹಾಗೆ ಕೆಲವೊಂದು ಅಧಿಕಾರಿಗಳ BP ಶುಗರ್ಸ್ ಇರ್ತಾರೆ. ಮೇ ಬಿ ಮಾತನಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಅದರ ಮುಂದಿನ ದಿನಗಳು ನಾನು ಹೇಳಿದ್ದೇನೆ, ಅವರಿಗೆ ರೈತರ ಜೊತೆ ವರ್ತನೆ ಮಾಡಬೇಕಾದ್ರೆ ಭಾಳ ಸೌಜನ್ಯತೆಯಿಂದ ಮತ್ತು ತಾಳ್ಮೆಯಿಂದ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಮತ್ತು ಅವರಿಗೆ ಪರಿಹಾರ